ಇಲ್ಲಡ ಎಲ್ಲ ಕಂಡಾಣೆ ಯಾರು ಮರೆ ಬುದ್ಧಿಯಲ್ಲಿ ಮಳೆ ಗ್ಲಾಸ್ ಟೀ ಕುಡಿವಾ ಮಿಸ್ಟ್ ತೋರಿಸ್ತಾ ಇದೆ. ಸ್ಟ್ರೈಟ್ ಮಾಡಲಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಮೈ ಟ್ರಾವೆಲ್ ವ್ಲಾಗ್. ಸೊ ಆಲ್ರೆಡಿ ಟೈಟಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು ಬಂದ್ಬಿಟ್ಟು ರೋಡ್ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್ ಟು ಕೊಡೈಕೆನಲ್. ಸೊ ಇವಾಗ ಟೈಮ್ ಬಂದು 9:45 ಆಯಿತು. ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಇಬ್ಬರು ಬರ್ತಿದ್ದಾರೆ, ವೀಕ್ಷಾ ಆ್ಯಂಡ್ ಶಿವಪ್ರಸಾದ್. ಸೊ ಅವ್ರನ್ನ ಪಿಕಪ್ ಮಾಡಿಕೊಂಡು ಸ್ವಲ್ಪ ಕಾರ್ದು ಪೂಜೆ ಎಲ್ಲ ಮಾಡಿ ಅಲ್ಲಿಂದ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಗಂಟೆಗೆ ಹೊರಡ್ತೀವಿ ನೋಡೋಣ. ನಾನು ಡಿಟೇಲ್ ಆಗಿ ಟ್ರಾವೆಲ್ ಇದ್ದಿದ್ದು ಹಾಕ್ತೀನಿ. ಏನು ಅಂತ ಹೇಳಿದ್ರೆ, ನೈಟ್ ತುಂಬ ಜನ ಲೈಕ್ ಕೆಲವು ಬ್ಯಾಂಗ್ಳೂರಿಂದ ರೈಡ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ನಾನು ಬಿಕಾಸ್ ಇಲ್ಲಿ ಬ್ಯಾಂಗ್ಳೂರಿಂದ ನಮಗೆ 10 hours ಜರ್ನಿ ತೋರಿಸ್ತಿದೆ. ಆಲ್ಮೋಸ್ಟ್ ನನಗೆ ತೋರಿಸುವಾಗ 460 ಕಿಲೋಮೀಟರ್ಸ್ ನಮ್ಮ ಏರಿಯಾಯಿಂದ 460 ಕಿಲೋಮೀಟರ್ ತೋರಿಸ್ತು. ಸೊ ಇವಾಗ ಫ್ರೆಂಡ್ ಮನೆಗೆ ಬಂದೆ. ಅಲ್ಲಿಂದ ಇವಾಗ ಹೊರಟ ತಕ್ಷಣ ನೋಡ್ತೀನಿ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ಸ್ ಇದೆ ಆ್ಯಂಡ್ ಎಷ್ಟು ಅವರ್ ಆಗುತ್ತೆ, ನಾವು ಎಷ್ಟು ಗಂಟೆಗೆ ರೀಚ್ ಆದ್ವಿ, ನೈಟ್ ಟ್ರಾವೆಲ್ ಯಾವ ಥರ ಇತ್ತು ಎಲ್ಲನೂ ಕಂಪ್ಲೀಟಾಗಿ ಎಂಡ್ ತನಕ ವಿಡಿಯೋನ ನೋಡಿ. ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ ಗೈಸ್. ಪೆಟ್ರೋಲ್ ಹಾಕೋಸ್ತಾರೆ ಫಸ್ಟ್. ಟ್ರಿಪ್ಪಿಗೆ ಹೋಗೋ ಮುಂಚೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಹೋಗುವ. ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಇಷ್ಟ ಫುಲ್ ಟ್ಯಾಂಕ್. 4 ಟೈರ್ಗೆ ನಿಂಬೆಳ್ಳಿ ಇಡಿ. ಸ್ಟ್ರೈಟ್ ಮಾಡಲಾ? ಟೈರ್ ಸ್ಟ್ರೈಟ್ ನಿಲ್ಸಿದ್ರಾ? ನಿಂಬೆಳ್ಳಿ. ಇವಾಗ ಕಾರ್ ಪೂಜೆ ಮಾಡಿ ಕಾರದು ಇದಾಯಿ ಮಂತು ನಂದು ದೃಷ್ಟಿ ತೆಪ್ಪು ನನ್ನ ಕಾರ್ದ ದೃಷ್ಟಿ ಇಜ್ಜಿ ಟ್ರಾವೆಲ್ ದ ದೃಷ್ಟಿ. ನಮ್ಮ ಮನೆಯಲ್ಲ ಎಷ್ಟು ದೊಡ್ಡ ಕಾಯಿ ಎಲ್ಲಿ ದೇವಸ್ಥಾನಕ್ಕೂ ಕೊಡುದಿಲ್ಲ. ಸಣ್ಣ ಕಾಯಿದೆಲ್ಲ ದೊಡ್ಡ ಕಾಯಿ. ಊರಿದ ಕಾಯಿ ಅದು ಇಲ್ಲ, ಬ್ಯಾಂಗ್ಳೂರ್ ಇತ್ತು ಮಲ ತಿಕ್ಕೊಂಡ ಒಂದು 80 ರೂಪಾಯಿ. ನಿಂಬೆಹಣ್ಣೆ ಹಚ್ಚೋ. ಪರ್ಫೆಕ್ಟ್. ಪುಟ್ಟ ಆಯಿತು, ದೃಷ್ಟಿ ಪಟ ಆಯಿತು. ಟೈಮ್ ಇವಾಗ 10:20 ಆಯಿತು. ಸೊ 10:20ಗೆ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ 9 hours 15 minutes ತೋರಿಸ್ತಾ ಇದೆ. ನೋಡೋಣ, ಕಾರ್ ಹತ್ತಣ ಇದೆ. ಇನ್ನು 9 hours 15 minutes ಟ್ರಾವೆಲ್ ಮಾಡಬೇಕು. ಅದು ಕಾರಲ್ಲೇ ಕೂರಬೇಕು. ಇಷ್ಟೆಷ್ಟು ಗ್ಯಾಪ್ ಕೊಡ್ತೇವೆ, ಎಲ್ಲಿಳಿತೇವೆ. ಟೀ ಕೂಡ ಮಾಡಿದ್ದೀವಿ. ಈಗ ನೋಡೋಣ, ಮನೇನೆ ಟೀ ಪ್ರಿಪೇರ್ ಮಾಡಿ ಫ್ಲಾಸ್ಕಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲಿ ಕುಡಿಯೋದು ಅಂತ. ಇವರಿಬ್ರು ಇಲ್ಲಿ ಒಬ್ರು ಲೊಕೇಶನ್ ಹೇಳ್ತಿದ್ರೆ, ಒಬ್ರು ರೈಡ್ ಮಾಡ್ತಿದ್ರು, ಒಬ್ರು ರೀಲ್ಸ್ ನೋಡ್ತಿದ್ರು ಈ ಟೈಮಲ್ಲಿ. ಇಲ್ಲ, ನಾನು ರೀಲ್ಸ್ ನೋಡ್ಲಿಲ್ಲ. ಅಲ್ಲಿ ಕೇಳ್ತಿತ್ತು ಅಷ್ಟು ಬೇಗ ತೆಗೆದು ಹಾಕಿದ್ರು. ನಮ್ಗೆ ಇವಾಗ ಡೈರೆಕ್ಷನ್ ಕೋರಮಂಗಲ ಅಲ್ಲ? ಕೋರಮಂಗಲ ಆಗಿ ಕೋರಮಂಗಲ ಆಯ್ತು. ಹೊಸೂರ್. ಓಕೆ, ಕೋರಮಂಗಲ, ಬೊಮ್ಮಸಂದ್ರ. ಓ ಮೈ ಗಾಡ್, ಅಂಕಿತ ಇದ್ದಿದ್ರು ಹಾಯ್ ಹೇಳಿ. ಸ್ಟ್ರೈಟ್ ನೋಡಿ ಫ್ರೆಂಡ್ಸ್, ಒಬ್ರು ಗಾಡಿ ಬಿಡ್ತಾ ಇದ್ದಾರೆ. ಜಸ್ಟ್ ಇವಾಗಷ್ಟೇ ಟ್ರಾಫಿಕ್ ಬಿಟ್ರು. ಫಾಸ್ಟ್ ಡ್ರೈವ್. ಸೊ ಹೌದು, ಒಂದ್ಲೇ ಗವರ್ ಮಾಡೋದು, ಆಮೇಲೆ ಟಯರ್ಡ್ ಆದ್ಮೇಲೆ ನಾವು ಇಲ್ಲಿ ನೋಡಿ ಕಬ್ಬನ್ ಪಾರ್ಕ್ ಮೆಟ್ರೋ ಬಂದ್ಬಿಡ್ತು. ಈ ಕಡೆ ಏನಿಲ್ಲ, ಅವ್ರು ಹಿಂದ್ಗಡೆ ಕೂತಿದ್ದಾರೆ. ಲೈಟ್ ಹಾಕ್ಬೇಕಾ? ಕಾಣಿಸ್ತಾ ಇದ್ದಾರೆ ಇವಾಗ. ಹಾಯ್ ಮಾಡಿ ಇಬ್ರು. We are very excited for the trip. ನಾವು ಪಿಲ್ಲೆಲ್ಲ ಇಟ್ಕೊಂಡ್ ಬರ್ಲಿಲ್ಲ, ಉಂಟು ಇದೆಲ್ಲ ಹಾಕಿ ನಾವು ಮಲಗ್ತೇವೆ ಇವರಿಬ್ರು ಡ್ರೈವ್ ಮಾಡ್ಲಿಕ್ಕೆ. ನೀವು ನಮ್ಗೆ ಬೆಳಗ್ಗೆ ರೀಚ್ ಆದಾಗ ಒಂದು ಎಬ್ಬಿಸಿದ್ರೆ ಆಯ್ತು. ರೈಟಾ? ಹಾ. Turn right onto Kasturba.
ಹೋಗ್ತಾ ಸ್ಯಾರಿ ಮಳೆ ಕೊಡ್ತಾ ಉಂಟೀಗ. ತಪ್ಪದ್ರಿ ಬರ್ತಿದ್ಯಾ ನೀನು ಮಳೆ? ಮಳೆ ಇನ್ನೂ ನಿಂತಿಲ್ಲ. ನಂಗೂ ಸಹ ಬೇಕು. ನಾವು ಹೊಸೂರಿಂದ ಚೂರು ಮುಂದೆ ಬಂದ್ವಿ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಒಂದು ಗ್ಲಾಸ್ ಟೀ ಕುಡಿವಾ. ನಾವು ಎಷ್ಟು ಹುಷಾರು ಮನೆಯಿಂದ ಟೀ ಮಾಡ್ಕೊಂಡ್ ಬಂದಿದ್ದಾರೆ ವೀಕ್ಷಾ ಅವರು. ಹಾಕ ನಂಗೆ ಸಹ. ಇದು ತಮಿಳ್ನಾಡು ರೀಚ್ ಆಗೋವರೆಗೂ ಮಳೆ ಬರುತ್ತೆ. ಚಿಯರ್ಸ್. ಟೀ ಚಿಯರ್ಸ್. 12:30ಗೆ ನಮ್ದೊಂದು ಟೀ ಬ್ರೇಕ್. ಹೊರಗೆ ಇಳಿವ ಅಂತ ಹೇಳಿದ್ರೆ ಮಳೆ ಬರ್ತಾ ಉಂಟು. ಪ್ರೈವೇಟ್ ಬಸ್ಸು ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿಲಿ ಗದ್ದೆಗೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಮಾತ್ರ. ಕಂಪ್ಲೀಟ್ ಅಲ್ಲ ಅದು ಗದ್ದೆ ಏನೋ ಏನೋ ಗಿಡ ಏನೋ ಉಂಟು ಈ ಕಡೆ ಸಹ ಉಂಟಲ್ಲ. ಗಿಡ ನೆಟ್ಬಿಟ್ಟು ಫುಲ್ ಲೈಟ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಾಗ್ತಿಲ್ಲ. ನೈಟ್ ಫಾರ್ಮ್ ನರ್ಸರಿ ಎಲ್ಲೆಲ್ಲ ಲೈಟ್ ಹಾಕೊಂಡಿದ್ದಾರೆ. ಇದೆಲ್ಲ ಹೋಗುವಾಗ ಆನ್ ದ ವೇಲ್ ಫುಲ್ ಇದೆ. ಅಕ್ಕಡೆ ಅಂತೂ ಫುಲ್ ನರ್ಸರಿ, ಅದಕ್ಕೆ ಫುಲ್ ನೈಟ್ ಯಾನ್ ಪನ್ನ ಕರೆಕ್ಟ್ ಡೇ ಟೈಮ್ ಸನ್ಲೈಟ್ ಯೂಸ್ ಆಗ್ಬಿಡತ್ತ. ಸಿಮಿಲರ್ ವೇ ನೈಟ್ ಟೈಮ್ ಈ ವೈಟ್ ಲೈಟ್ಸ್, LED ಲೈಟ್ಸ್. ಇದೊಂದು ನಾವು ತಿಳ್ಕೊಂಡ್ವಿ ಇವಾಗ. ಹೊಸ ವಿಷಯ ತಿಳ್ಕೊಂಡ್ವಿ ನಾವಿವಾಗ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ನೈಟಲ್ಲಿ. ಅದು ಇಷ್ಟು ಲೈಟ್ ಇಲ್ಲದ ಕಡೆ ಒಂದು ಸೈಡ್ಲಿ ಸುಮಾರು ನರ್ಸರಿ ಇದೆ ಇಲ್ಲಿ. ಇಲ್ಲಿಂದ ಇನ್ನು ಎಷ್ಟು ಅವರ್ ಉಂಟು ನಮಗೆ? ಅಗೇನ್ 6 hours 50 minutes. 6 hours 50 minutes ಉಂಟು ವಾಪಸ್. ನಮ್ದು 3:30ಗೆ ಒಂದು ಬ್ರೇಕ್ ಜೊತೆ ಬ್ರೆಡ್ ಆ್ಯಂಡ್ ಜಾಮ್. ನಮಗೆ 3:30 ಬ್ರೇಕ್ ಅಲ್ಲ, ನೈಟ್ ಎಚ್ಚರ ಇರೋದಕ್ಕೆ ಹಸಿವಾಗ್ತಾ ಉಂಟಲ್ಲ ವೀಕ್ಷಾ. ಅವರು ಕೆಳಗೆ ಇಳ್ದಿದ್ದಾರೆ. ನಿದ್ದೆ ಕಣ್ಣಲ್ಲಿ ನಿದ್ದೆ ಕಾಣಿಸ್ತಾ ಉಂಟ? ಅದಲ್ಲ ನಿದ್ದೆ ಜಿಯ ಚಳಿ ಕಣ್ಣಲ್ಲಿ ಕಾಣಿಸ್ತಾ ನೈಟ್. ಸ್ಯಾಕ್ರಿಫೈಸ್ ಫಾರ್ ಟ್ರಿಪ್. ಬೇರೆ ಆಗಿದ್ರೆ ಇಷ್ಟೊತ್ತಿಗೆ ನಿದ್ದೆ ಆಗ್ತಿತ್ತು. ಇವರು ರೈಡ್ ಮಾಡ್ತಿದ್ದಾರಲ್ಲ ಎಲ್ಲ. ನಾವು ಮಲಗಿದ್ರೆ ಇನ್ನು ಅವರು ಕೂಡ ನಮ್ಮನ್ನು ನೋಡಿ ನಿದ್ದೆ ಬಂದ್ರೆ ಅಂತೇಳಿ. 3:30 ಬ್ರೆಡ್ ಆ್ಯಂಡ್ ಜಾಮ್ ಹೇಗಿದೆ? ನಂದು ಓನ್ಲಿ ಬ್ರೆಡ್. ಓ ಅವನಿಗೆ ಬ್ರೆಡ್ ಆ್ಯಂಡ್ ಜಾಮಾ? ಅವ ಎಲ್ಲ ಕಂಡಾಡಿ ಆ ಪ್ಲೇಸಿಗೆ ಬತ್ತು ಕುಲ್ಲಾಗಿ ನಾನು ನೆನೆಸ್ತೀನಿ. What is the matter? Time 6:30. ಇನ್ನೂ ಇಲ್ಲಿಂದ 80 ಕಿಲೋಮೀಟರ್ಸ್ ಉಂಟು ನಮಗೆ ವಾಪಸ್. ಸರ್ ಏನು ಮಾಡ್ತಾ ಇದ್ದೀರಾ? ಹಲೋ, ಏನು ಮಾಡ್ತಾ ಇದ್ದೀರಾ? ನಾವು ಏರ್ ಹಾಕ್ತಾ ಇದ್ದೇವೆ ಗಾಡಿಗೆ. ನೋಡಿ ಸ್ವಲ್ಪ ಏರ್ ಹಾಕ್ಬೇಕು. ಸರಿ ಆಗ್ತದೆ ತೋರಿಸಿ ನಂಗೆ. ನಮ್ಮ ಡ್ಯೂಡ್ ಅವರು ಏರ್ ಹಾಕ್ತಾ ಇದ್ದಾರೆ ಇವಾಗ. ಓಕೆ. ಇಲ್ಲಿ ನಾವೇ ಬಂದ್ಬಿಟ್ಟು ನಾವೇ ಮಾಡಬೇಕು. ಇಲ್ಲಿ ಇವ್ರಿಗೆ ಯಾರೂ ಬರಲ್ಲಪ್ಪ. ಒಂಥರ ಡಿಫ್ರೆಂಟ್ ಇದೆ ಇಲ್ಲಿದು. ಏನು ಹೇಳ್ತಾರೆ? ಹಾಂ, ಸೀರಿಯಸ್ಲಿ ಇಲ್ಲೆಲ್ಲ ಹೆಂಗಂದ್ರೆ ನಾವಲ್ಲಿ
ಏನಪ್ಪ ಗಾಡಿ ಇದು ಪೆಟ್ರೋಲ್ ಹಾಕ್ಲಿಕ್ಕೆ ಅಂತ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಒಬ್ಬ ನಿಂತಿದ್ದಾನೆ, ಅವನು ಇದೇ ಮಾಡ್ತಾ ಇಲ್ಲ, ಮುಂದೆನೇ ಹೋಗ್ತಾ ಇಲ್ಲ, ಕ್ಯಾರೆ ಮಾಡ್ತಾ ಇಲ್ಲ. ಸೀರಿಯಸ್ಲಿ ಇದೊಂಥರ ಚಿತ್ರಮಯ. ಸರಿ ಅಣ್ಣ. ಕೊಡೈಕೆನಾಲ್ ದ್ವಾರ ಎಂಟ್ರಿ ಆಗೋ ಮುಂಚೆ ಒಂದ್ಸತಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಸೊ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದ್ ಕಡೆ ನಿಲ್ಸಿ ಫುಲ್ ಫ್ರೆಶ್ ಅಪ್ ಆದೆ. ಬಿಕಾಸ್ ಆಲ್ರೆಡಿ ಅಲ್ಲಿಂದ 55 ಕಿಲೋಮೀಟರ್ ತೋರಿಸ್ತಿತ್ತು. ಸೊ ಇನ್ನ 1 hour 56 minutes ಇತ್ತು. ಟೈಮ್ ಆಲ್ರೆಡಿ 7 o'clock ಆಗಿತ್ತು. ಸೊ ಒಂದ್ ಕಡೆ ನಿಲ್ಸಿ ಫ್ರೆಶ್ ಅಪ್ ಆಗಿ ಹೊರಟ್ವಿ. We entered finally ಕೊಡೈಕೆನಾಲ್. ಎಂಟರ್ ಅಂದ್ರೆ ಇನ್ನೂ 30 ಕಿಲೋಮೀಟರ್ಸ್ ಉಂಟು. ಇವಾಗ ನಾವು ಬ್ರೇಕ್ಫಾಸ್ಟ್ ಹುಡ್ಕೊಂಡು ಹೋಗ್ತಾ ಇದೀವಿ. ಬ್ರೇಕ್ಫಾಸ್ಟ್ ಹುಡ್ಕೊಂಡು ಹೋಗ್ತಾ ಇಲ್ಲ, ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದೀವಿ. 7:45. ಇವಳಿಗೆ ಯಾರು ಮರೆ ಬುದ್ಧಿಯಲ್ಲಿ ಕೊಟ್ಟಿದ್ದಾರೆ. 7:45 ಆಯ್ತು. ವ್ಯೂ ಮಾತ್ರ ಸಖತ್ತಾಗಿದೆ. ನಾವಿವಾಗ ವ್ಯೂ ಇದೆ ಗೈಸ್, ಒಂದ್ಸರಿ ಎಲ್ಲರೂ ಬರ್ಲೇಬೇಕು. ಇನ್ನೂ ಹೋಗಿ ನೋಡ್ಲಿಲ್ಲ. ಇಲ್ಲಿಂದಲೇ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಮೇಡಮ್ ಅವರು ಗೆಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಇವಳದು ಡಿಫ್ರೆನ್ಸ್ ಗೊತ್ತಾಗ್ತಾ ಉಂಟಾ? ಇದ್ಯಾರು ಅವಾಗ ಬೇರೆ ಇದ್ರಲ್ಲ. ಅವಳು ಫುಲ್ ಮಲ್ಟಿ ಟ್ಯಾಲೆಂಟೆಡ್. ಅವಳು ನನ್ನ ವೈಫ್. ನಾವು ಎಷ್ಟು ಹೋದ್ರೂ ರೀಚ್ ಆಗ್ತಿಲ್ಲ. ಏನು ರೀಸನ್ ಇರ್ಬೋದು? ಏನು ರೀಸನ್ ಇಲ್ಲ. ಹೋಗ್ತಾನೆ ಇದೀವಿ. ಟರ್ನಲ್ಲಿ ನಾವು ಎತ್ತುತ್ತಾನೆ ಇಲ್ಲ. 40 ಕಿಲೋಮೀಟರ್ಸ್ ಅಲ್ಲ ಆಲ್ಮೋಸ್ಟ್ ಈ ಟರ್ನ್. 46 ಕಿಲೋಮೀಟರ್ಸ್ ಅಲ್ಲ. 46 ಕಿಲೋಮೀಟರ್ಸ್ ಇನ್ನು ಎತ್ತಲಿಲ್ಲ. 20 ಕಿಲೋಮೀಟರ್, ಇನ್ನೂ 20 ಕಿಲೋಮೀಟರ್ ಇದೆ. ನಮಗೆ ತಿಂಡಿ ಸಿಗ್ತಾ ಇಲ್ಲ, ಏನಿಲ್ಲ. ಫ್ರೂಟ್ಸ್ಗೆ ಮಾತ್ರ ಇಲ್ಲಿ ಬರ ಇಲ್ಲ. ಫ್ರೂಟ್ಸ್ ತಿಂದು ಬದುಕು ಅಲ್ಲಲ್ಲಿ ಬಡ ಒಂದು ಇಪ್ಪಿತ್ತು ನಾಲೆಜ್ ನಡೆದು ತಿಳಿಸಿದಂತ ನಂದಿಪ್ಪೆ ಪಾಪ. ಮಿಸ್ಟ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಕಾಣಿಸ್ಲೇಬೇಕು. ಕಂಡಿಲ್ಲ ಅಂದ್ರೆ ಬಂದು ನೋಡಿ. ಗೊತ್ತಾಯ್ತಲ್ಲ? ತಗ್ ಲೈಫ್ ಈ ತರ ಹುಡಾಕ್ ಪಾತೇರಿಯರು ಬರಲಿ ಯೂಟ್ಯೂಬ್. ಸಾರಿ ಗೈಸ್, ಸ್ವಲ್ಪ ಆಯ್ತದು ಉಗ್ರ ಆಯ್ತು. ಆಮೇಲೆ ಕೊಡೈಕೆನಾಲ್ ಎಂಟ್ರಿ ಆಗ್ತಿದ್ದಾಗ್ಲೇನೆ ನಮ್ಗೆ ಸಿಲ್ವರ್ ಕ್ಯಾಸ್ಕೇಡ್ ವಾಟರ್ ಫಾಲ್ ಸಿಕ್ತು. ಸೊ ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಅಂಡ್ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 8:30 ಆಗಿತ್ತು. ಅವಾಗ್ಲೇ ಫುಲ್ ಜನ ತುಂಬ ಹೋಗ್ಬಿಟ್ಟಿದ್ರು. ಫಾಲ್ಸ್ ನೋಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಕೊಡೈಕೆನಾಲ್ ಟೌನ್ ಎಂಟ್ರಿ ಆದ್ವಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ರಿಫ್ರೆಶ್ ಎಲ್ಲ ಆಗಿ ಅಲ್ಲಿಂದ ಡೈರೆಕ್ಟ್ ಇನ್ನೊಂದು ವಾಟರ್ ಫಾಲ್ಸ್ಗೆ ಹೋದ್ವಿ. ಸೊ ಅದ್ರದ್ದು ವಿಡಿಯೋ ನಾನು ಕಂಟಿನ್ಯೂಷನ್ ಆಗಿ ಇನ್ನೊಂದು ವ್ಲಾಗ್ ಹಾಕ್ತೀನಿ. ಆಲ್ರೆಡಿ ಈ ವಿಡಿಯೋ ತುಂಬಾ ಲೆಂತಿ ಆಗಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಆಲ್ಮೋಸ್ಟ್ ತುಂಬಾ ಜನ ಸೇರಿದ್ರು. ಸೊ ನಾವಿಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗಿದ್ದು. ಸೊ ನಾವು ಹೋಗಿದ್ ರೆಸ್ಟೋರೆಂಟ್ ಬಂದ್ಬಿಟ್ಟು ಆಸ್ಟೋರಿಯಾ ವೆಜ್. ಇಲ್ಲಿ ಬೇಕಾದಷ್ಟು ಅಂಗಡಿ ಇದೆ. ಬೇಕಾದಷ್ಟು ಅಂಗಡಿ ಇದೆ. ತಿನ್ನೋಣ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾಳೆ. ಮತ್ತೆ ಈ ಅಂಗಡಿ ಇದೆ ಅಂತ ಪ್ರಯೋಜನ. ನಾವು ನೀಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ, ಸುಮ್ಮನೆ ಇಲ್ಲಿ ಅಂತ ಕಾಟು ಕೊಡ್ತೀನಿ. ಮತ್ತೆ ತಿನ್ನೋಣ ಕಾಟು ಕೊಡು. ನನ್ನ ಹೊಟ್ಟೆಗೆ ಅನಿಸೋದು ತಿನ್ನೋದಿದ್ರೆ ಮತ್ತೆ ಎಂತ ನಿಮಗೆ ಮ್ಯಾಗಿ ನೋಡಿ, ಇಲ್ಲಿ ಮ್ಯಾಗಿ ತಿನ್ಬೋದು, ಜೋಳ ತಿನ್ಬೋದು. ಅದ್ರ ಜೊತೆ ಜೋಳ ಆಗ್ತದೆ. ಅದು ಎಲ್ಲರಿಗ ಮ್ಯಾಗಿ ಜೋಳ ಬಿಸ್ನೆಸ್ ಇಂಥ ಟೂರಿಸ್ಟ್ ಸ್ಪಾಟ್ ಸಾಕಾಗ್ತದೆ. ಇವಳಿಗೆ ಇಡ್ಲಿ ವಡೆ ತಿನ್ಬೇಕಂತೆ. ಎಂತ ಮಾಡೋದು? ನಂಗೆ ಇಡ್ಲಿ ಇಷ್ಟೊಂದು ಗಾಡಿಗಳೆಲ್ಲಿದ್ದು ಮಾರೆ? ಅಷ್ಟೊಂದು ಜನ ಇದ್ರ? ಈ ಫಾಲ್ಸ್ ನೋಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಹೇಳಿದ್ರೆ. ಬಟ್ ಅದ್ರೊಳಗೆ ಅಷ್ಟು ಜನ ಇದ್ದಿಲ್ಲ. ಅದೇ ಜನ ಇಲ್ಲಿ ನಿಂತಿದ್ದಾರೆ ಅಷ್ಟೇ, ಎಲ್ಲ ತಿಂತಾ ಇದ್ದಾರೆ, ಫಾಲ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಗುಡ್ಡೆಗೆ ಹೋಗಿದಾರ ಅಂತ.
ಒಳ್ಳೆದಾಯ್ತು ನಾವು ಹೊರಟಿರೋದು. ಕುದುರೆ ನಮ್ಮ ಕಾರಲ್ಲೊಂದು ಇನ್ನೊಂದು ಕುದುರೆ. ಎಂಟ್ರಿ ಆದ್ವಿ ನಾವು ಕೊಡೈಕೆನಾಲ್ ಸಿಟಿ. ಇದು ಕೊಡೈಕೆನಲ್ಲ ಅಲ್ಲದ ಮತ್ತೆಂತ ಸಖತ್ತಾಗಿ ಕಾಣ್ತಿತ್ತಲ್ಲ. ಇದರಲ್ಲಿ ಕಾಣಿಸ್ತಿಲ್ಲ. ಕ್ಯಾಮ್ರಾ ಕೊಡೈಕೆನಾಲ್ ಸ್ಟಾರ್ ಲೇಕ್. ಕೊಡೈಕೆನಾಲ್ ಸ್ಟಾರ್ ಲೇಕ್ ಶೋಯಿಂಗ್ ಮಿತ್ ಮಂಚಿಗ ಮಂಚಿಗೆ ತೋರಿಸೋದು ಅಲ್ಲಿ ಕಾರ್ ಬಿಡ್ಪು ಜಾಗ ಬಿಡ್ಪೇರಾ ಹೋಯ್ 600 meters, turn left onto Woodland Road. ಬ್ರೇಕ್ಫಾಸ್ಟ್ ಟೈಮ್ ದೋಸೆ ಇದೇನಂತ ಪೊಂಗಲ್ ಸ್ಪೆಷಲ್ ಪೊಂಗಲ್ ದೋಸೆ ಪೂರಿ ಬಾಜಿ